ಬರಲಿ. ವೈ ಡು ಯು ಥಿಂಕ್ ದಿಸ್ ಪ್ರಾಬ್ಲಮ್ ಇಸ್ ಓನ್ಲಿ ಇನ್ ಇಸ್ಲಾಂ? ಕೇವಲ ಇಸ್ಲಾಂನಲ್ಲಿ ಯಾಕೆ ಅಂತ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಬಿಡಿ. ಇಸ್ರೇಲ್ ಪ್ಯಾಲೆಸ್ಟೈನ್ ಗಲಾಟೆ, ಎಸ್, ಇರಾನ್ನಲ್ಲಿ ಗಲಾಟೆ, ಇರಾನ್ನಲ್ಲಿ ಏನು? ಇಸ್ರೇಲ್ ಪ್ಯಾಲೆಸ್ಟೈನ್ ಅಂತೂ ಯಹೂದಿ ಮತ್ತೆ ಮುಸಲ್ಮಾನರ ನಡುವೆ. ಹೇಳ್ತೀನಿ. ಇರಾನ್ನಲ್ಲಿ ಏನಿದೆ? ಇಸ್ಲಾಂನ ಹೆಸರಿನಲ್ಲಿ ತಲೆಗೂದಲು ಮುಚ್ಕೊಳ್ತಾ ಇಲ್ಲ ಅಂತ, ಹಿಜಾಬ್ ಹಾಕ್ಕೊಳ್ತಾ ಇಲ್ಲ ಅಂತ ಒಬ್ಬ ಹುಡುಗಿ ನಡು ರಸ್ತೆಯಲ್ಲಿ ಹೊಡೆದುಕೊಳ್ತಾರೆ. ಹಾಂ, ದಟ್ ಈಸ್ ಅ ಪ್ರಾಬ್ಲಮ್ ಇನ್ಸೈಡ್ ರೀ. ಸರ್ ಅಲ್ಲ, ಒಂದು ನಿಮಿಷ ನೀವು ಇರಾನಿನ ಸಮಸ್ಯೆ, ನಾನು ಪ್ರಪಂಚದಾದ್ಯಂತ ಹೋಗ್ತಾ ಇದ್ದೀನಿ. ಭಾರತದಲ್ಲಿ ಈ ಸಮಸ್ಯೆ ಇದೆ, ಪಾಕಿಸ್ತಾನದಲ್ಲಿ ಸುನ್ನಿಗಳು ವರ್ಸಸ್ ಅಹಮದಿಯರು, ಸುನ್ನಿಗಳು ವರ್ಸಸ್ ಶಿಯಾಗಳು, ಅಫ್ಘಾನಿಸ್ತಾನದಲ್ಲಿ ಏನಾಗಿದೆ ಅನ್ನೋದನ್ನು ಜಗತ್ತು ನೋಡಿದೆ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ಜಗತ್ತು ನೋಡ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳಲ್ಲಿ, ಆಫ್ರಿಕಾದಲ್ಲಿ ಬೋಕೋ ಹರಾಮ್ ರೀ, ಬುಡಕಟ್ಟು ಸಮುದಾಯದ ಬಾಲಕಿಯರು, ನೂರಾರು ಬಾಲಕಿಯರನ್ನು ಕಿಡ್ನಾಪ್ ಮಾಡ್ಕೊಂಡು, ನನಗೆ ಭಾಳ ಬೇಜಾರಾಗುತ್ತೆ. ಅಂದರೆ ಎಲ್ಲೋ ಅಮೆರಿಕದಲ್ಲಿ ಇಬ್ಬರು ಸತ್ತುಬಿಟ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಆಫ್ರಿಕಾದಲ್ಲಿ ಇಸ್ಲಾಮಿಕ್ ಟೆರರಿಸಮ್ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಜಗತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಬೋಕೋ ಹರಾಮಲ್ಲಿ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾಕೆ ಪ್ರಪಂಚದ ಎಲ್ಲಿ ಹೋದರೂ ಇದೊಂದು ಸಮಸ್ಯೆ ಇದೆ ನೋಡಿ. ಅದು ಏನಂದರೆ, ಸಮಸ್ಯೆ ಇರೋದೆಲ್ಲ ನೀವು ಪಿನ್ ಪಾಯಿಂಟ್ ಮಾಡಿದಿರಾ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇನ್ನು ಎಷ್ಟು ದೇಶಗಳನ್ನು ಹೇಳಿ ನೋಡಿ. ಶ್ರೀಲಂಕಾದಲ್ಲಿ ಇರುವ ಸಮಸ್ಯೆ, ಒಂದು ನಿಮಿಷ, ಮಯನ್ಮಾರ್ನಲ್ಲಿ ತಪ್ಪು ನೋಡಿ. ಶ್ರೀಲಂಕಾದಲ್ಲಿ ನಡೆದಿರುವ ಆ ಒಂದು ಘಟನೆ ಯಾವುದು, ಅಲ್ಲಿ ಚರ್ಚ್ನಲ್ಲಿ ಬಾಂಬ್ ಇಟ್ಟಿದ್ದಾರಲ್ಲ, ಅದಕ್ಕೆ ಸಮುದಾಯವನ್ನೇ ತಲೆ ತಗ್ಗಿಸುವ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಆ ಯುವಕರು ಮಾಡಿರೋ ಕೆಲಸ. ಶ್ರೀಲಂಕಾನಲ್ಲಿ ಇರತಕ್ಕಂಥ ಮುಸಲ್ಮಾನರು 5 to 7% ಇರುವ ಮುಸಲ್ಮಾನರು ಎಷ್ಟು ಅಲ್ಲಿರತಕ್ಕಂಥ ಜನರ ಜೊತೆಗೆ ಚೆನ್ನಾಗಿದ್ದಾರೆ ಅಂದರೆ ಅವರ ಹಿಸ್ಟ್ರಿ ನೋಡಬೇಕಾಗಿರುತ್ತೆ. LTT ಜೊತೆಗೆ ಅವ್ರ ಕೈ ಸೇರದೆ ಅಲ್ಲಿರತಕ್ಕಂಥ ಶ್ರೀಲಂಕನ್ ಗೌರ್ಮೆಂಟ್ಗೆ ಅವ್ರು ಸಪೋರ್ಟ್ ಮಾಡಿದ್ರು. ಆ ಟೈಮ್ನಲ್ಲಿ ಅವರು ತಮಿಳನ್ಸೆ, ಯಾರು ಶ್ರೀಲಂಕನ್ ಮುಸ್ಲಿಮ್ಸು ತಮಿಳಿಯನ್ಸೆ. ಶ್ರೀಲಂಕಾದಲ್ಲಿ ಏನಾಯಿತು ಅನ್ನೋದು ಜಗತ್ತು ನೋಡಿದೆ. ಅಲ್ಲ, ಶ್ರೀಲಂಕಾನೇ ನಾನು ಹೇಳ್ತಿರೋದು. ಅವರು ಪೊಲಿಟಿಕಲಿ ಅವ್ರ ಮೂವ್ಮೆಂಟ್ನಲ್ಲಿ ಇದ್ದಾರೆ. ಶ್ರೀಲಂಕಾ ಒಂದು ವಿಷಯ, ಅದು ಜಗತ್ತು ನೋಡಿರೋದು. ಆ ಚರ್ಚ್ ಇನ್ಸಿಡೆಂಟನ್ನು ಎಲ್ಲರೂ ಅಲ್ಲಿರತಕ್ಕಂಥ ಯಾರು ಸಮರ್ಥಿಸಿಲ್ಲ. ಒಂದು ವಿಷಯ, ಅದನ್ನ ತಗೊಂಡು ಏನು ಮಾಡಲಿ ರೀ? ಏನು ಮಾಡಿದ್ರು, ಯಾರು ಖಂಡನೆ ತಗೊಂಡು ಏನು ಮಾಡಲಿ? ಏನು ಮಾಡ್ತೀರಿ? ಯಾರು ಕ್ಯಾಂಡಲ್ ಹಿಡ್ಕೊಂಡು ಏನು ಮಾಡೋಣ? ನೋಡಿ, ಒಂದು 3 ಜನರು ಮಾಡುವ ಕೆಲಸಕ್ಕೆ ಇಡೀ ಸಮಾಜನೇ ಹೊಣೆಗಾರ ಅಂತ ಹೇಳ್ತೀವಿ. ಎಷ್ಟು ಜನ ಬೇಕು ಒಂದು ನಿಮಿಷ. ಅವ್ನು ಯಾವೊಬ್ಬ ಶಾರಿಕ್ ಬಾಂಬ್ ಇಟ್ಟ ಅಂತ ನೀವು ಹೇಳ್ತಿದ್ರಿ. ಅವರ ಅಕ್ಕಪಕ್ಕ ಇರೋರು ಅವರೆಲ್ಲರೂ ಬಂದು ಅಂಥ ಮನಸ್ಥಿತಿನಲ್ಲಿದ್ದಾರಾ? ಇಲ್ಲ ಅವರ ಸಂಬಂಧಿಕರು ಆ ಮನಸ್ಥಿತಿನಲ್ಲಿದ್ದಾರಾ? ಇಲ್ಲ ಅವರ ತಂದೆ ತಾಯಿ ಅದನ್ನು ಸಮರ್ಥಿಸ್ತಾರಾ?